ಏನಂದ್ರೆ ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ ಅನ್ನೋದು. ಇಡೀ ಕರ್ನಾಟಕ ವ್ಯಾಪಿ ಯಡಿಯೂರಪ್ಪನವರು ಒಂದು ಬಲಿಷ್ಠ ಸಂಘಟನೆಯನ್ನು ಕಟ್ಟಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಲಿಕ್ಕೆ ಶಕ್ತಿ ಕೊಟ್ಟರು. ಆದ್ರೆ ಸಹಜವಾದಂತ ವಯಸ್ಸು ಅವ್ರಿಗೆ ಆಗಿರುತ್ತೆ. ಆದ್ರೆ ಅವ್ರು ಹಾಕಿ ಕೊಟ್ಟಂತ ಮಾರ್ಗ ಇದೆಯಲ್ಲ, ಅದು ಇಡೀ ತಂಡ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಈಗ ಯಡಿಯೂರಪ್ಪನವ್ರನ್ನ ಮಾಸ್ ಲೀಡರ್ ಅಂತ ಕರೀತಾರೆ. ಹಾಗಾಗಿ ಯಡಿಯೂರಪ್ಪ ಇವತ್ತು ಸಮುದಾಯಕ್ಕೆ ಸೀಮಿತ ಅಲ್ಲ, ಜನಸಾಮಾನ್ಯರ ಮಧ್ಯೆ ಒಬ್ಬ ಮಾಸ್ ಲೀಡರ್ ಆಗಿ ಬೆಳೆದಾಯ್ತು. ಯಡಿಯೂರಪ್ಪ ಅವರಿದ್ದಾಗ ಈ ಜಾತಿಗಳು ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಮಾಡ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಬಿಜೆಪಿಯಲ್ಲಿ ಅದು ಸ್ವಲ್ಪ ಸ್ಟಾರ್ಟ್ ಆಗಿದೆಯಾ? ಇವತ್ತು ಕರ್ನಾಟಕದಲ್ಲಿ 3% ಇರುವಂತ ಎಸ್ಟಿ ಮೀಸಲಾತಿಯನ್ನು 7% ಏರಿಸಿದವರೇ ನಮ್ಮ ಸರ್ಕಾರ. ಸೊ ಈಗ ಮೀಸಲಾತಿ ನಿಮಗ್ ಸೇರುತ್ತೋ ಅಥವಾ ಸಿದ್ದರಾಮಯ್ಯ ಸರ್ಕಾರ ಸೇರುತ್ತೋ? ಉದಾಹರಣೆ ಒಳ ಮೀಸಲಾತಿಯನ್ನ ತೆಗೆದುಕೊಂಡು ಈಗ ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೋದು, IAS ಮಗ IAS ಆಗ್ಬೋದು, IPS ಮಗ IP ಆಗೋದು ಸ್ವಾಭಾವಿಕ. ಚರಂಡಿ ತೊಳೆಯೋರ ಮಗಳಿಗೆ ಯಾವ ಪ್ರಾಧಾನ್ಯತೆ ಕೊಡ್ತೀರಿ? ಕೆಜೆಪಿ. ಸೊ ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಏನೆಲ್ಲ ಆಯ್ತು ಅಂತ ಅದಾದ್ಮೇಲೆ ಮತ್ತೆ ಬಿಜೆಪಿಗೆ ಬರೋದಕ್ಕೆ ಕಾರಣ ಯಡಿಯೂರಪ್ಪನವರು ಏನಿರ್ಬೋದು? ಅದೊಂದು ಕೈಘಟನೆ ನಮ್ಮ ಪಾರ್ಟಿಗೆ. ಪುನಃ ಮತ್ತೆ ನಾವು ಯಡಿಯೂರಪ್ಪ ನೇತೃತ್ವದಲ್ಲಿ ಮತ್ತೆ ಕಟ್ತಾ ಇದ್ದೇವೆ. ನಿಮಗೆ ಯಡಿಯೂರಪ್ಪನವರ ಕೆಲಸದ ವೈಖರಿ ಯಾವುದು ತುಂಬಾ ಇಷ್ಟ ಆಯಿತು? ಅವರ ಕಾರ್ಯವೈಖರಿ ಹೇಗಿತ್ತು ಸರ್? ಅವರ ಹೋರಾಟದ ಶೈಲಿ ಮತ್ತು ಅವರ ಓದುವಿಕೆ ಅಲ್ಲದಿರುವಂತ ಭಾಷಣ. ಅವ್ರ ಸಭೆಯಲ್ಲಿ ಓದ್ತಾ ಇದ್ರೆ ಅದರಲ್ಲಿ ಆ ತೀವ್ರತೆ ಕಡಿಮೆ ಆಗುತ್ತೆ. ಅದೊಂದು ಖುಷಿ ನಮ್ಗೆ. ಅವ್ರ ಹಿರಿತನಕ್ಕೆ, ಅವ್ರ ಹೋರಾಟಕ್ಕೆ, ಅವ್ರ ಆರ್ಭಟಕ್ಕೆ ನಾವೆಲ್ಲ ಖುಷಿ ಪಡೋರು. ಆ ಕಾರಣಕ್ಕೆ ಎಲ್ಲ ಗುಣಗಳು ನಮ್ಗೆ ಅವ್ರಲ್ಲಿ ಇಷ್ಟ. ನಿಮ್ಗೆ ಯಡಿಯೂರಪ್ಪ ಅವರು ನಿಮ್ಮ ಭೇಟಿ ಕೆಲವು ಸುಮಾರು ಸಲ ಆಗಿರುತ್ತೆ. ಯಾವ್ದಾದ್ರು ಇನ್ಸಿಡೆಂಟ್ ಅಂದ್ರೆ ನೀವು ಎಲ್ಲೋ ಶೇರ್ ಮಾಡ್ಕೊಳ್ಳದೆ ಇರುತ್ತದ್ದು? ಇಲ್ಲ, ಬಿಜೆಪಿ ಅಧ್ಯಕ್ಷ ನೀನು ಬಿಕಾರಿಯಾಗಿ ಒಬ್ಬರೇ ತಿರ್ಬೇಡ, ಇದೇ ಶಬ್ದ, ಭಿಕಾರಿಯಾಗಿ ಒಬ್ಬರೇ ತಿರ್ಬೇಡ, ಎಷ್ಟೊತ್ತಿಗೆ ನನ್ನ ಕಿಸೆಯಲ್ಲಿ ಸ್ವಲ್ಪ ಹಣ ಇರಲಿ ಅಂತೇಳಿ ಒಂದು ಸಣ್ಣ ತೆಗೆದು ನನ್ನ ಕಿಸೆಗೆ ನುಗ್ಸಿಬಿಟ್ಟು ನನ್ನ ಕಿಸೆಗೆ ನುಗ್ಸಿಬಿಟ್ಟು. ಅಂದ್ರೆ ಯಡಿಯೂರಪ್ಪ ಪಾರ್ಟಿಯನ್ನ ಕಾರ್ಯಕರ್ತರನ್ನ ಕಟ್ಟುವ ರೀತಿ ಅದು. ಸರ್, ಯಡಿಯೂರಪ್ಪನವರು ತುಂಬಾ ಹೋರಾಟ ಮಾಡಿದ್ದಾರೆ, ಎಸ್ಪೆಷಲಿ ರೈತ ಹೋರಾಟ. ಈ ಕ್ಷಣಕ್ಕೂ ಜ್ಞಾಪಿಸ್ಕೋಬೇಕು, ಇನ್ ಫ್ಯೂಚರ್ ಅಲ್ಲೂ ಜ್ಞಾಪಿಸ್ಕೋಬೇಕು, ಮುಂದೆನೂ ಜ್ಞಾಪಿಸ್ಕೋಬೇಕಂದ್ರೆ ಯಾವ ಹೋರಾಟ ಇತ್ತು, ಅದರಿಂದ ರೈತರಿಗೆ ಏನೆಲ್ಲ ಆದಾಯ? ಕರ್ನಾಟಕ ವಿಧಾನಸೌಧದಲ್ಲಿ ಹಸಿರು ಶಾಲೆ ಹಾಕೊಂಡು ಹೋಗಿ ಪ್ರತ್ಯೇಕ ರೈತ ಬಜೆಟ್ ಅನ್ನು ಅವರು ಮುಗಿಸಿಬಿಡ್ತಾರೆ. ವಿಧಾನಸೌಧಕ್ಕೆ ಆ ರೈತರ ಪಡೆಯನ್ನ ನುಗ್ಗಿಸಿ ಆ ವಿಧಾನಸೌಧದೊಳಗೆ ರೈತ ಗೀತೆ ಹಾಡಿಸಿದಂತ ಯಡಿಯೂರಪ್ಪ ಇಲ್ಲಿ ಅದೇ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳುವಂತ ಬೇರೆ ರಾಜಕೀಯ ಪಕ್ಷವರು ಆಡಳಿತ ಇಲ್ಲಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ವ್ಯಕ್ತಿಯವರು. ಕೋಟೆ ಶ್ರೀನಿವಾಸ ಪೂಜಾರಿ ಸರ್ ಇದ್ದಾರೆ, ಚಿಕ್ಕಮಗಳೂರು ಮತ್ತು ಉಡುಪಿ ಸಂಸದರು ಕೂಡ ಇದ್ದಾರೆ. ಅವ್ರ ಜೊತೆ ಸ್ವಲ್ಪ ವಿಶೇಷವಾಗಿ ಮಾತಾಡೋಣ ಬನ್ನಿ. ಎಸ್ಪೆಷಲಿ ನಾಳೆ ನಡೀತಿರ್ತಕ್ಕಂಥ BS ಯಡಿಯೂರಪ್ಪನ ಅವರ 50ನೇ ವರ್ಷದ ರಾಜಕೀಯ ಪಯಣದ ಬಗ್ಗೆ ಅಭಿಮಾನೋತ್ಸವನ ಸ್ಟಾರ್ಟ್ ಮಾಡಿದ್ದಾರೆ ಬಿಜೆಪಿ ವತಿಯಿಂದ. ಅದ್ರ ಬಗ್ಗೆ ಪೂಜಾರಿ ಸರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಎಸ್ ಸರ್, ಈಗ ಬಿಜೆಪಿನಲ್ಲಿ ಯಡಿಯೂರಪ್ಪನವರು ಕಟ್ಟಿದ್ದಾರೆ ಅಂತ ಹೇಳಿದ್ರಿ ಮುಂಚೆಯಿಂದ, ಸ್ಟಾರ್ಟಿಂಗ್ ಬೈ ಸ್ಕ್ರಾಚ್ ಇಂದ ಯಡಿಯೂರಪ್ಪ ಅವರೇ ಇಲ್ಲಿ ಬಿಜೆಪಿ ಪಕ್ಷ ಬರೋದಕ್ಕೆ ತುಂಬಾ ಎಫರ್ಟ್ ಹಾಕಿದ್ದಾರೆ. ಅವ್ರ ಜೊತೆ ಸುಮಾರು ಜನ ಇನ್ನು ಕೆಲವರು ಹಲವರು ಸೇರ್ಕೊಂಡಿದ್ರು ಅಂತ ಹೇಳಿದ್ರು. ಸೊ ಇದರಲ್ಲಿ ಕರ್ನಾಟಕದಲ್ಲಿ ಒಂದು ಮಾತಿದೆ ಸರ್, ಏನಂದ್ರೆ ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ ಅನ್ನೋದು. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಏನಕ್ಕೆ ಜನಗಳು ಆತರ ಹೇಳ್ತಾರೆ? ಯಡಿಯೂರಪ್ಪನವ್ರ ಬಗ್ಗೆ ಜನರಿಗೆ ಪ್ರೀತಿ ಯಾಕಂದ್ರೆ ಸಾಮಾನ್ಯ ಜನರಲ್ಲಿರುವಂತ ಸಮಸ್ಯೆಗಳು ಅವ್ರಿಗೆ ಬೇರೆ ಅರ್ಥ ಆಗುತ್ತೆ ಅಂತ. ಒಂದಷ್ಟು ಇನ್ನೂ ಯುವಜನಾಂಗಕ್ಕೆ ಯಡಿಯೂರಪ್ಪನವ್ರ ಬಗ್ಗೆ ಪ್ರೀತಿ ಯಾಕಂದ್ರೆ ಅವರ ನಿರ್ಧಾರದಲ್ಲಿ ಒಂದು ನಿರ್ದಾಕ್ಷಿಣ್ಯವಾದಂತ ಕ್ರಮ ಇದೆ ಮತ್ತು ಯಾವ್ದಾದ್ರು ಒಂದು ಕೆಲಸವನ್ನು ಅವರು ಹಿಡಿದ್ರೆ ಅದನ್ನು ಮುಗಿಸುವವರೆಗೂ ಬಿಡೋದಿಲ್ಲ ಅಂತ ಒಂದಿದೆ. ಯಾವ ಹೋರಾಟ ಬೇಕಾದ್ರೆ ಆಗಿರ್ಲಿ. ಅದು ಆ ಕಾರಣಕ್ಕೆ ಇಡೀ ಕರ್ನಾಟಕ ವ್ಯಾಪಿ ಯಡಿಯೂರಪ್ಪನವರು ಒಂದು ಬಲಿಷ್ಠ ಸಂಘಟನೆಯನ್ನು ಕಟ್ಟಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಲಿಕ್ಕೆ ಶಕ್ತಿ ಕೊಟ್ಟರು. ಇನ್ನೂ ಕೂಡ ಅವರದ್ದು ಪ್ರಶ್ನಾತೀತವಾದ ಮುಖಂಡತ್ವ, ಅದರಲ್ಲೇ ನಮ್ಮಲ್ಲಿ ಗೊಂದಲ ಇಲ್ಲ. ಆದ್ರೆ ಸಹಜವಾದಂತ ವಯಸ್ಸು ಅವ್ರಿಗೆ ಆಗಿರುತ್ತೆ. ಆದ್ರೆ ಅವ್ರು ಹಾಕಿ ಕೊಟ್ಟಂತ ಮಾರ್ಗ ಇದೆಯಲ್ಲ, ಅದು ಇಡೀ ತಂಡ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಸರ್, ಇವಾಗ ಯಡಿಯೂರಪ್ಪನವರು ಅಟ್ಲೀಸ್ಟ್ ಸದ್ಯ ಒಂದು 50 ಭಾಗ ಯಡಿಯೂರಪ್ಪನವ್ರ ತರ ಮಾಡ್ತಾರೆ ಅನ್ನೋರು ಯಾರು ಲೀಡರ್ ಇದ್ದಾರೆ ಸರ್? ಇಲ್ಲ, ಒಂದು ರಾಜಕೀಯ ಪಕ್ಷದಲ್ಲಿ ನಾವು ಇಂಥವರೇ ಲೀಡರು ಅಂತ ಹೇಳುವಂತ ಒಂದು ವ್ಯವಸ್ಥೆಗಳಿಗೆ ಇರಬಾರ್ದು. ಒಂದು ಸಂಘಟನಾತ್ಮಕವಾದ ಶಕ್ತಿ ನಮ್ದು. ಇವತ್ತು ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಈಗ ನಮ್ಗೆ ನಾನು ಪಾರ್ಲಿಮೆಂಟ್ ನಿಂತಾಗ ಅಮೆರಿಕದಿಂದ ಒಂದು ಹುಡುಗಿ ಬಂದು ನಂಗೆ ಓಟ್ ಹಾಕ್ತಾಳೆ,
2.5 ಲಕ್ಷ ಖರ್ಚಾಯ್ತಂತೆ. ಅವಳು ಶ್ರೀನಿವಾಸ ಪೂಜಾರಿ ಹಾಕಿದ್ದ ಕೇಳಿದ್ರೆ ಹಾಕಿದ್ ನನಗೆ, ಅವಳು ಬಿಜೆಪಿ ಹಾಕಿದ್ದ ಕೇಳಿದ್ರೆ ಹಾಕಿದ್ ಬಿಜೆಪಿಗೆ, ಅವಳು ನರೇಂದ್ರ ಮೋದಿ ಹಾಕಿದ್ದ ಕೇಳಿದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕಂತ ಅಮೆರಿಕದಲ್ಲಿ ಬಂದಿರ್ತಾಳೆ. ಆದ್ರೆ ಅವರ ಅವರ ಒಟ್ಟು ಆಲೋಚನೆ ಏನಿದೆ, ಒಂದು ಸಂಘಟನೆ ನಮ್ದು, ಒಂದು ಸಂಘಟನೆಯ ಸ್ವರೂಪದ ನೇತೃತ್ವ ಅವ್ರದ್ದು. ಹಾಗಾಗಿ ಅವರಿಂದ ಸಂಘಟನೆಗೆ ಶಕ್ತಿ ಬರುತ್ತೆ, ಸಂಘಟನೆಯಿಂದ ಅವರಿಗೆ ಶಕ್ತಿ ಬರುತ್ತೆ. ಇದನ್ನ ನಾವು ತಿಳ್ಕೊಂಡು ಯಡಿಯೂರಪ್ಪನವರು ಕೊಟ್ಟಿರುವಂತಹ ಹೋರಾಟದ ಕಲ್ಪನೆಯಲ್ಲಿ ಒಟ್ಟಾಗಿ ಹೋರಾಟ ಮಾಡಬೇಕಾದಂತ ಶಕ್ತಿ ನಮ್ಮಲ್ಲಿ ಬೆಳಿಬೇಕು. ಈಗ ಯಡಿಯೂರಪ್ಪನವ್ರನ್ನ ಮಾಸ್ ಲೀಡರ್ ಅಂತ ಕರೀತಾರೆ. ಎಸ್ಪೆಷಲಿ ಎಲ್ಲೋದನ್ನು ಅವ್ರಿಗೆ ಅದಕ್ಕೊಂದು ಕ್ರೌಡ್ಸ್ ಇರುತ್ತೆ ಸರ್. ಅವರು ಜನರಲ್ ಆಗಿ ಅದೊಂದು ಸಮುದಾಯಕ್ಕೆ ಯಾವ್ದಕ್ಕಲ್ಲ. ಈಗ ನಿಮ್ಮ ಬೈಂದೂರಲ್ಲಿ ಅವ್ರು ಪಾರ್ಲಿಮೆಂಟ್ ಚುನಾವಣೆ ನಿಂತಾಗ ಬೈಂದೂರಲ್ಲಿ ಒಬ್ಬ ಲಿಂಗಾಯತರು ಇಲ್ಲ ನಂಗೆ ಗೊತ್ತಿದ್ದಾಗೆ. ಬೈಂದೂರು ಕ್ಷೇತ್ರವಾಗಿ ಬರುತ್ತೆ. ಹೌದು, ಇಡೀ ಅವರ ಕ್ಷೇತ್ರದಲ್ಲಿ 70,000 68,000 ಲೀಡಲ್ಲಿ ಅದು ಸಮುದಾಯವನ್ನ ಮೀರಿ ಬೆಳೆದಾಯ್ತು ಅವರು. ಹಂಗ ಯಡಿಯೂರಪ್ಪ ಈ ಲಿಂಗಾಯತ ಸಮುದಾಯ ಒಂದು ಸಮುದಾಯ ಇನ್ನೂ ಇಲ್ಲ, ಇರೋದು ಪೂರ್ತಿ ಅದರ ಕಾಸ್ಟ್ಗಳು, ಬ್ಯಾಕ್ವರ್ಡು, ಇನ್ನೊಂದು ಪರಿಜಾತಿ, ಪರಿಶಿಷ್ಟ ಪಂಗಡ, ಇತರ ಜನರಲ್ಲಿ ಇರೋರು 68,000 ಲೀಡ್ ಬರ್ತಾರೆ. ಹಾಗಾಗಿ ಯಡಿಯೂರಪ್ಪ ಇವತ್ತು ಸಮುದಾಯಕ್ಕೆ ಸೀಮಿತ ಅಲ್ಲ, ಜನಸಾಮಾನ್ಯರ ಮಧ್ಯೆ ಒಬ್ಬ ಮಾಸ್ ಲೀಡರ್ ಆಗಿ ಬೆಳೆದಾಯ್ತು. ಏನಕ್ಕೆ ಎಲ್ಲೇ ಹೋಗ್ಲಿ ಅವರು ಆ ಕ್ರೌಡ್ ಇರುತ್ತಲ್ಲ, ಅದು ತುಂಬಾ ಹೆವಿ ಕ್ರೌಡ್ ಇರುತ್ತೆ. ಕೆಲವೊಬ್ರು ಜನಗಳು ಮಾತ್ರ, ಕೆಲವೊಬ್ರು ಲೀಡರ್ಸ್ ಮಾತ್ರ ಅದು ಎಲ್ಲಾರ್ಗು ಸಿಗಲ್ಲ. ಅವ್ರು ಜನರ ಮಧ್ಯೆ ಇರ್ತಾರೆ ಹೆಚ್ಚು ಕಡಿಮೆ. ಅವ್ರು ಊಟ ಮಾಡೋದು ಕೂಡ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಅವ್ರಿಗೆ ಪ್ರತ್ಯೇಕ ಅಂತ ಊಟ ಬಯಸುದಿಲ್ಲ. ಅವರು 1,000 ಜನ ಇದ್ರೆ ಅದ್ರ ಮಧ್ಯದಲ್ಲಿ ಒಂದು ಟೇಬಲ್ ಹಾಕೊಂಡು ಕೂತ್ಕೊಂಡು ಬಿಡ್ತಾರೆ ಊಟ ಮಾಡಿ. ಹಾಗಾಗಿ ಅವರಲ್ಲಿ ಜನರಿಂದ ಪ್ರತ್ಯೇಕವಾಗಿ ಯಡಿಯೂರಪ್ಪ ಅಂತ ಅನ್ಸುದಿಲ್ಲ ಯಾರಿಗೂ ಕೂಡ. ಇವತ್ತು ಸಾಮಾನ್ಯ ನಾವೆಲ್ಲ ಹೋಗುವಾಗ ಬೇರೆ ಎಲ್ಲಾದ್ರೂ ಪ್ರತ್ಯೇಕ ಮಾಡಿದ್ರೆ ಅಲ್ಲಿ ಊಟಕ್ಕೆ ಹೋದ ಉದಾಹರಣೆಗಳು ಇದೆ ನಮ್ಗೆ. ನಾವು ಜನರ ಮಧ್ಯೆ ಊಟ ಮಾಡ್ಬೇಕಂತ ಹಠ ಮಾಡಿದ ಕಡಿಮೆ. ಆದ್ರೆ ಯಡಿಯೂರಪ್ಪ ಆಗಲ್ಲ, ಜನರ ಮಧ್ಯೆ ಊಟ ಮಾಡ್ತೇನೆ ಅಂತ ಹೇಳೋರು ಮತ್ತೆ ಅದೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಅದು ಅನುಷ್ಠಾನ ಮಾಡ್ತಾರೆ. ಅವರ ರಾಜಕಾರಣದ ಒಟ್ಟು ಶೈಲಿ ನಡವಳಿಕೆ ಇತರರಿಗಿಂತ ಭಿನ್ನ ಅಂತ. ಯಡಿಯೂರಪ್ಪ ಅವರಿದ್ದಾಗ ಈ ಜಾತಿಗಳು ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಮಾಡ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಬಿಜೆಪಿಯಲ್ಲಿ ಅದು ಸ್ವಲ್ಪ ಸ್ಟಾರ್ಟ್ ಆಗಿದೆಯಾ? ಇಲ್ಲ, ಈಗ ಒಂದು ರಾಜಕೀಯ ಪಕ್ಷಕ್ಕೆ ಟೀಕೆ, ಟಿಪ್ಪಣಿ, ಆರೋಪ, ಪ್ರತ್ಯಾರೋಪ ಸಹಜವಾದದ್ದು. ಎಲ್ಲ ರಾಜಕೀಯ ಪಕ್ಷ ಬೇರೆ. ನಿಮ್ಮ ಅಪೋಸಿಷನ್ ಅನ್ನ ಬೈಯೋದು ಅವ್ರ ಬಗ್ಗೆ ಮಾತಾಡೋದು ಬೇರೆ. ಬಟ್ ಈ ಜಾತಿ ವಿಚಾರಕ್ಕೆ ಹೋದ್ರೆ ತುಂಬಾ ಇದಾಗ್ತಾ ಇದೆಯಾ ಕರ್ನಾಟಕ? ಈಗ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ಸ್ವಜಾತಿಯವರಿಗೆ ಕೊಟ್ಟಿರುವಂತಹ ಪ್ರಾಧಾನ್ಯತೆ ಬಹುತೇಕ ಬೇರೆ ಪಕ್ಷಗಳು ಹುಡುಕು ಸುಲಭ ಅಲ್ಲ. ನಮ್ಮ ಪರಿಜಾತಿ, ಪರಿಶಿಷ್ಟ ಪಂಗಡದ ಬಗ್ಗೆ ಒಂದಿಷ್ಟು ಭಾರಿ ಟೀಕೆ ಟಿಪ್ಪಣಿಗಳು ನಮಗೆ ಮಾಡ್ತಾ ಇದ್ರು ಮೊದಲು ನಾವು ಎಳೆ ದಿನಗಳಲ್ಲಿ. ಇವತ್ತು ಕರ್ನಾಟಕದಲ್ಲಿ 3% ಇರುವಂತಹ ST ಮೀಸಲಾತಿಯನ್ನು 7% ಏರಿಸಿದವರೇ ನಮ್ಮ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇತ್ತು. ನಾನೇ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ. 15% ಸೀಮಿತವಾಗಿದ್ದಂತೆ SC ಮೀಸಲಾತಿಯನ್ನ 17% ಇಳಿಸಿದ್ದೆ ನಮ್ಮ ಸರ್ಕಾರ. ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಏನು ವಿಂಗಡಣೆ ಮಾಡಿದನ್ನ ಅದಲ್ಲ, ಆ ಏರಿಸಿ ನಿರ್ಧಾರ ತಗೊಂಡು, ಆದೇಶ ತಗೊಂಡು, ಅನುಷ್ಠಾನ ಮತ್ತು ಆಯ್ಕೆ ಇದೆರಡನ್ನೂ ಕೂಡ ನಾವು ಚಾಲನೆ ಕೊಟ್ಟಾಗೆ ಆಗಿದೆ. ಸೊ ಈಗ ಮೀಸಲಾತಿ ನಿಮಗೆ ಸೇರುತ್ತೋ ಅಥವಾ ಸಿದ್ದರಾಮಯ್ಯ ಸರ್ಕಾರ ಸೇರುತ್ತೋ? ಈಗ ರಾಜಕಾರಣದಲ್ಲಿ ನಾವು ಮೀಸಲಾತಿಯನ್ನ ತಂದೆವು. ಆಗ ಏನ್ ಹೇಳ್ತಾ ಇದ್ರು ನಮ್ಮ ವಿರೋಧದಲ್ಲಿದ್ದವರು? ಏನ್ ಹೇಳ್ತಾ ಇದ್ರು ಅಂದ್ರೆ, ನೀವು ಜೇನುಗುಡಿ ಕೈ ಹಾಕಿದ್ದೀರಿ, ಜೇನುಗುಡಿ ಕೈ ಹಾಕಿದ್ದೀರಿ, ನಿಮ್ಗೆ ಇದು ಕಚ್ಚುತ್ತೆ ಅಂತ ಹೇಳ್ತಾ ಇದ್ರು. ನಾವೇನ್ ಹೇಳ್ತಾ ಇದ್ದೆವು ಸರ್ಕಾರದಲ್ಲಿ? ಜೇನುಗುಡಿ ಕೈ ಹಾಕಿದ್ದು ಕಚ್ಚು, ನಾವು ಕಚ್ಚಿಸ್ತೇವೆ, ಅದು ಜೇನು ತೆಗೆದು ಬಡವರಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದೆವು. ಆ ಮೀಸಲಾತಿ ಆ ಪ್ರಚಾರವನ್ನು ಪಡ್ಕೊಳ್ಳಿಕ್ಕೆ ನಾವು ವಿಫಲರಾದೇವೇನು ಅಂತ ನನಗನ್ಸುತ್ತೆ. ಆ ಪ್ರಚಾರ ಪಡಲಿಕ್ಕೆ ಉದಾಹರಣೆ ಒಳ ಮೀಸಲಾತಿಯನ್ನ ತೆಗೆದುಕೊಂಡು, ಈಗ ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೋದು, IAS ಮಗ IAS ಆಗ್ಬೋದು, IPS ಮಗ IP ಆಗೋದು ಸ್ವಾಭಾವಿಕ. ಚರಂಡಿ ತೊಳೆಯೋ ಮಗಳಿಗೆ ಯಾವ ಪ್ರಾಧಾನ್ಯತೆ ಕೊಡ್ತೀರಿ? ಈ ಗಟಾರವನ್ನು ತೆಗೆದು ಕೆಳಗಿಳಿದು ಉಸಿರು ಕಟ್ಟಿ ಸಾಯ್ತಾರಲ್ಲ, ಮೇಲೆ ಎತ್ಕೊಂಡು ಅವ್ರ ಮಕ್ಕಳಿದ್ದಾರಲ್ಲ, ಆ ಮಕ್ಕಳಿಗೆ ನೀವು ನ್ಯಾಯ ಯಾವತ್ತು ಕೊಡ್ತೀರಿ ಅನ್ನೋ ಕಾರಣಕ್ಕೆ ನಾವು ಒಳ ಮೀಸಲಾತಿಯನ್ನು ಒಪ್ಕೊಂಡಿರೋದು. ಒಳ ಮೀಸಲಾತಿಯನ್ನು ಒಪ್ಕೊಂಡಿರೋದೇ ಕಾರಣಕ್ಕೆ ನಾವು ಒಳ ಮೀಸಲಾತಿಯನ್ನು ಕೊಟ್ಟಾಗ ಎಡಗೈಯವರಿಗೆ, ಬಲಗೈಯವರಿಗೆ ಈಗ ಕೊಟ್ಟಿರೋದಕ್ಕಿಂತ ಹೆಚ್ಚು ಕೊಟ್ಟಿದ್ದೆವು. ಈಗ ಕೊಟ್ಟಿದ್ದಕ್ಕಿಂತ ಹೆಚ್ಚು ಕೊಟ್ಟಿದ್ದೆವು. ಅಲೆಮಾರಿ ಅಂತ ಹೇಳಿದ್ರೆ ಅವ್ರು ಯಾವ ಊರಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ, ಅವ್ರ ಮಕ್ಕಳೆಲ್ಲ ಬದುಕ್ತಾರೆ ಅಂತ ಗೊತ್ತಿಲ್ಲ. ಆ ಅಲೆಮಾರಿಗಳಿಗೆ ನಾವು 1% ಅನ್ನು ಕೊಟ್ಟೆವು. ಅಲೆಮಾರಿ ಜನಾಂಗಕ್ಕೆ 6-7 ಲಕ್ಷ ಇದ್ದಾರೆ ಅಥವಾ 8 ಲಕ್ಷ ಇದ್ದಾರೆ ಅಂತ ಲೆಕ್ಕ ನಮ್ಗೆ ಒಂದು. ಈಗ ಅವ್ರನ್ನ ದೊಡ್ಡ ಜಾತಿಗಳನ್ನು ಸೇರಿಸೋದ್ರಿಂದಾಗಿ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಅಲೆಮಾರಿಯವರಿಗೆ ಪ್ರಾಧಾನ್ಯತೆ ಸಿಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇದು ಟೀಕೆಗೋಸ್ಕರ ನಾನು ಹೇಳ್ತಾ ಇಲ್ಲ, ವಿಮರ್ಶೆಗೋಸ್ಕರ ಹೇಳ್ತಾ. ಆ ಒಳ ಮೀಸಲಾತಿಯನ್ನು ತಂದಿರುವುದು ಸಾಮಾನ್ಯ ಜನರಿಗೆ, ವಂಚಿತ ಜನರಿಗೆ ನ್ಯಾಯ ಕೊಡ್ಲಿಕ್ಕೆ. ದುರಾದೃಷ್ಟಕ್ಕೆ ನೀವು ಮೀಸಲಾತಿಯೇ ತೆಗೆದುಬಿಟ್ರು ಅಂತೇಳಿ ಅಪಪ್ರಚಾರ ಮಾಡಿದ್ರು. ಹೋಗಿ ಯಡಿಯೂರಪ್ಪ ಮನೆ ಕಲ್ಪಿಸಿಡಿದ್ರು. ಯಾರು ಏನ್ ಹೇಳಿದ್ರು ಜನರಲ್ಲಿ ಅಂತ ಹೇಳಿದ್ರೆ, ನಮ್ಮ ವಿರುದ್ಧ ಇದ್ದವರು ಏನ್ ಹೇಳಿದ್ರು ಅಂತ ಹೇಳಿದ್ರು, ಮೀಸಲಾತಿ ಹೋಯ್ತು ನಿಮ್ದು ಅಂತೇಳಿ, ಲಂಬಾಣಿಯವ್ರ ಮೀಸಲಾತಿ ತೆಗೆದುಬಿಟ್ಟು ಅಂತ ಹೇಳಿ. ಹೌದಲ್ಲ ಅಂತ ತಿಳ್ಕೊಳ್ಳಿಕ್ಕಾಗಿಲ್ಲ. ಆದ್ರೆ ಚುನಾವಣೆಗೆ ಹತ್ತಿರದಲ್ಲಿ ನಾವು ನಿರ್ಧಾರ ತಗೊಳ್ಬಾರ್ದಿತ್ತು ಅಂತ ನಮ್ಮ ಪಾಟಿಗೆ ಅನ್ಸುತ್ತೆ ನಮ್ಗೆಲ್ಲರಿಗೆ. ಆದ್ರೆ ಮುಗ್ದವಾಗಿ ಆಯ್ತು, ನಾವೇನ್ ಮಾಡ್ಲಿಕ್ಕಿಲ್ಲ. ಯಡಿಯೂರಪ್ಪ ಅವರು ಬಿಜೆಪಿನಲ್ಲೇ ಇದ್ರು. ತದನಂತರ ಕೆಲವೊಂದು ಬಿರುಕುಗಳು ಸ್ಟಾರ್ಟ್ ಆಯ್ತು ಯಡಿಯೂರಪ್ಪ ಅವರಿಗೆ ಮತ್ತೆ ಬಿಜೆಪಿ ಪಕ್ಷದೊಳಗಡೆ. ಅವಾಗ ಯಡಿಯೂರಪ್ಪ ಅವರು ಹೊರಗಡೆ ಬಂದು KJP
ಸೊ ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಏನೆಲ್ಲ ಆಯ್ತು ಅಂತ ಅದಾದ್ಮೇಲೆ ಮತ್ತೆ ಬಿಜೆಪಿಗೆ ಬರೋದಕ್ಕೆ ಕಾರಣ ಯಡಿಯೂರಪ್ಪನವರು ಏನಿರ್ಬೋದು ಸರ್? ಯಾಕೆಂದ್ರೆ ಅವಾಗೆಲ್ಲ ಹಳೆ ಲೀಡರ್ಸ್ ಇದ್ರು, ಇವಾಗ ಸುಮಾರು ಜನ ಇಲ್ಲ, ಕಾಲ ಆಗ್ಬಿಟ್ಟಿದ್ದಾರೆ. ಯಡಿಯೂರಪ್ಪ ಯಾಕೆ ನಿರ್ಧಾರ ತಗೊಂಡ್ರು, ಯಾಕೆ KGP ಕಟ್ಟಿದ್ರು? ಈಗ ಗಂಗೆಯಲ್ಲಿ, ತುಂಗೆಯಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಸಾಕಷ್ಟು ನೀರು ಹರಿದೋಗಿ ಆಯ್ತು. ನಾವು ಈ ಹಳೆ ಕತೆ ಹೇಳೋಲ್ಲ. ಹಳೆ ಕತೆ ಏನಕ್ಕೆ ಕೇಳಿದೆ ಅಂದ್ರೆ ಅವ್ರಿಗೆ 50 ವರ್ಷದ ಸಂಭ್ರಮ ಮಾಡ್ತಾ ಇದ್ರಲ್ಲ ಬಿಜೆಪಿಯಿಂದ. ನೀವು ನೆನಪು ಮಾಡಿ ತಪ್ಪು ಅಂತ ನಾನು ಹೇಳಿಲ್ಲ. ನಾನು ಹೇಳಿದೆ ಅದೊಂದು ಕೈಗಟ್ಟನೆ ನಮ್ಮ ಪಾರ್ಟಿಗೆ ಎಲ್ಲವೂ ಬದಲಾವಣೆ ಆಯ್ತು. ಯಡಿಯೂರಪ್ಪನವರು ಹೇಳಿದ್ರು ಮೋದಿ ಅಂತ ನಾಯಕತ್ವ ಬಂದಿದೆ, ಒಟ್ಟಾಗ್ತೇವೆ, ಒಂದಾಟಕ್ಕೆ ಹೋರಾಟ ಕೊಡ್ತೇವೆ, ಎಲ್ಲವನ್ನು ಮರೀತೇವೆ, ಪಾರ್ಟಿಯನ್ನು ಪುನಃ ತರ್ತೇವೆ ಅಂತ ಹೇಳಿದ್ರು. ಅವ್ರು ಹೇಳಿದ ಸರಿ ಸಿಕ್ತು. ಅವ್ರ ಪಾರ್ಟಿ ಪುನಃ ಬಂದರು, ಪಾರ್ಟಿ ಅವ್ರನ್ನು ಸ್ವಾಗತ ಮಾಡ್ತು, ಪಾರ್ಟಿಯನ್ನು ರಾಜ್ಯಾಧ್ಯಕ್ಷ ಮಾಡ್ತು. ಅವರ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದು ಒಂದಷ್ಟು ದಿವಸಗಳ ಕಾಲ ನಮ್ಮ ಸಂಘಟನೆ ರಾಜ್ಯದಲ್ಲಿ ಅಧಿಕಾರದ ಸೂತ್ರವನ್ನು ಹಿಡಿಯಿತು. ನಂತರ ಬದಲಾದಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಏರ್ಪೇರ್ ಆಗಿರ್ಬೋದು. ಪುನಃ ಮತ್ತೆ ನಾವು ಯಡಿಯೂರಪ್ಪ ನೇತೃತ್ವದಲ್ಲಿ ಮತ್ತೆ ಕಟ್ತಾ ಇದ್ದೇವೆ. ಒಟ್ಟು ಸಂಘಟನೆ ಆಗುತ್ತೆ, ನಮಗೆ ಮಾರ್ಗದರ್ಶನ ಅವರೇ ಇರ್ತಾರೆ. ಅಲ್ಲೋ ಇಲ್ಲೋ ಏರುಪೇರುಗಳು ಬಹಳಷ್ಟು ಇರುತ್ತೆ. ಒಂದೊಂದು ಸಾರಿ ಈ ಮಳೆ ಬರುವ ಮುಂಚೆ ಗುಡುಗು ಸಿಡ್ಲೆಲ್ಲ ಬರೋದಿಲ್ವಾ, ಕಡೆ ಮಳೆ ಬಂದ ತಕ್ಷಣ ಎಲ್ಲ ತಣ್ಣಗಾಗ್ಬಿಡುತ್ತೆ. ಹಾಗೆ ಒಂದು ಸರ್ತಿ ಏರ್ಪೇರ್ ಆಗುತ್ತೆ. ಈಗ ಸರಿ ಇದೆ. ಈಗ ನಿಮ್ಮಲ್ಲೇ ಇದ್ದವರು ಕೆಲವು ಲೀಡರ್ಸ್ಗಳು, ಈಗ ಇನ್ನೂ ಒಬ್ರು MLC ಇದ್ದಾರೆ, ಒಬ್ರು MLA ಆಗಿದ್ದಾರೆ. ಯಡಿಯೂರಪ್ಪ ಅವರಿಗೆ ಒಂದು ಪೈಸದ ಬೆಲೆ ಕೊಡಲ್ಲ ಮಾತಲ್ಲಿ. ಈಗ ಎಕ್ಸಾಂಪಲ್ ಬಸವನಗೌಡ ಪಾಟೀಲ್ ಯತ್ನಾಳ್. ಈಗ ನಾವು ಇದನ್ನ ಚರ್ಚೆ ಮಾಡ್ತಾನೆ ಹೋದ್ರೆ ಈ ಚರ್ಚೆಗೆ ಅಂತಿಮ ಎಲ್ಲಿ ನೀವು ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಅದಕ್ಕೋಸ್ಕರ ಯಡಿಯೂರಪ್ಪ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪ್ರಶ್ನಾತೀತ ಮುಖಂಡರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಸಂಘಟನೆ ಮಾಡ್ತಾ ಇದ್ದೇವೆ. ನಾನು ಹೇಳ್ತಾ ಇರೋದು ಯಾರೇನು ಹೇಳಿದ್ದಾರೆ, ಅವರೆಲ್ಲ ಒಂದು ಕಾಲದಲ್ಲಿ ಯಡಿಯೂರಪ್ಪನ ಜೊತೆಲೇ ಇದ್ದವರು, ಯಡಿಯೂರಪ್ಪನ ಜೊತೆಲೇ ಸ್ನೇಹದಲ್ಲಿದ್ದವರು. ನಾನು ಹೇಳಿದಂಥ ಗುಡುಗು ಸಿಡ್ಡುಗಳು ಬಂದಿರ್ಬೋದು. ಇದನ್ನ ನಾವು ಅದನ್ನು ಹುಡುಕ್ತಾ ಹೋಗೋದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಗುರಿ ಇರುವುದು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಕರ್ನಾಟಕದಲ್ಲಿ ಕಟ್ಟಬೇಕು ಅನ್ನುವಂಥದ್ದು ಎಲ್ಲರ ಗುರಿ. ನಾನು ಒಬ್ಬರ ಗುರಿ ಅಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಗುರಿ. ಅದಕ್ಕೆ ಬೇಕಾದಂಥ ಒಳ್ಳೆ ವಾತಾವರಣವನ್ನು ನಾವು ನಿರೀಕ್ಷೆ ಮಾಡಬೇಕು ಹೊರತು ಅಲ್ಲೇನೋ ಎಡವಟ್ಟಾಗಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿಲ್ಲ. ನಾವು ಹೋಗ್ತಾ ಇದ್ದೇವೆ. ನಮಗನ್ಸುತ್ತೆ ನಮ್ಮನ್ನು ದೂರವರು, ನಮ್ಮನ್ನು ಟೀಕೆ ಮಾಡುವವರು, ನಮ್ಮ ಮೇಲೆ ಆರೋಪ ಮಾಡುವವರು ಪುನಃ ನಮಗೆ ಬೆಂಬಲ ಕೊಡ್ತಾರೆ. ಒಟ್ಟಾಗಿ ಒಂದಾಗಿ ಈ ಪ್ರಭಾವದ ಜೊತೆಲಿ ಅವ್ರು ಸೇರ್ತಾರೆ ಅನ್ನುವಂಥ ವಿಶ್ವಾಸ ನಾನು ಹೊಂದವ. ಹಾಗಾಗಿ ನನ್ನ ಬೇರೆ ಕಡೆ ಟೀಕೆ ಇಲ್ಲ. ನಮ್ಮದು ಯಡಿಯೂರಪ್ಪನ ಮಾರ್ಗದರ್ಶನದಲ್ಲಿ ಮತ್ತೆ ಮುಂದುವರಿತೇವೆ, ಪಾರ್ಟಿಯನ್ನು ಅಧಿಕಾರ ತರ್ತೇವೆ. ನಿಮಗೆ ಯಡಿಯೂರಪ್ಪನವರ ಕೆಲಸದ ವೈಖರಿ ಯಾವುದು ತುಂಬಾ ಇಷ್ಟ ಆಯಿತು? ಅವರ ಕಾರ್ಯವೈಖರಿ ಹೇಗಿತ್ತು ಸರ್? ನನ್ನ ಜನಪರವಾದ ಕಾರ್ಯಕ್ರಮಗಳು, ಅವರ ಹೋರಾಟದ ಶೈಲಿ ಮತ್ತು ಅವರ ಓದುವಿಕೆ ಅಲ್ಲದಿರುವಂಥ ಭಾಷಣ. ಅವ್ರ ಸಭೆಯಲ್ಲಿ ಓದ್ತಾ ಇದ್ರೆ ಅದರಲ್ಲಿ ಆ ತೀವ್ರತೆ ಕಡಿಮೆ ಆಗುತ್ತೆ. ಓದುವಿಕೆ ಅಲ್ಲದಿರುವಂಥ ಭಾಷಣ ಮತ್ತು ಹೋರಾಟದ ಶೈಲಿ. ಕೆಲವೊಂದು ದಿವಸ ಏನಾಯಿತು, ಒಂದು ಸಕ್ಕರೆ ಕಾರ್ಖಾನೆ ಬಂದಾಗಿತ್ತು. ಒಂದು ಪೊಲಿಟಿಕಲ್ ಪಾರ್ಟಿ ನಾವು ಯಡಿಯೂರಪ್ಪನವರು ಸಕ್ಕರೆ ಕಾರ್ಖಾನೆ ಮುಚ್ಚಿ ತೆರಿಬೇಕು ಅಂತೇಳಿ ಒಂದು ಹೋರಾಟ ಮಾಡೋಣ ಅಂತೇಳಿ ನನಗೆ ಗೊತ್ತಾಗಿರ್ಲಿಲ್ಲ. ಜನ ಒಂದು ಜನ ಇದ್ರು, ತುಂಬ ಜನ ಇದ್ರು. ನನಗೆ ಏನಾಗಿತ್ತು ಅಂದರೆ ಇಲ್ಲಿಂದ ಮೆರವಣಿಗೆ, ಬಸ್ ಸ್ಟ್ಯಾಂಡಿಂದ, ಬ್ರಹ್ಮಾವರ ಬಸ್ ಸ್ಟ್ಯಾಂಡಿಂದ ಮೆರವಣಿಗೆ, ಬ್ರಹ್ಮಾವರ ಸಕ್ಕರೆ ಹೋಗಿ ಮುತ್ತಿಗೆ. ಇದು ನನ್ನ ಗುರಿ ಒಳಗಿರೋದು. ಆ ಸಕ್ಕರೆ ಕಾರ್ಖಾನೆಗೆ ಮತ್ತು ಬಸ್ ಸ್ಟ್ಯಾಂಡಿಗೆ ಎಡದೂರ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಯಡಿಯೂರಪ್ಪ ಬಂದು ಹೇಳಿದ್ರು, ಹೌದು ನಾವೆಲ್ಲ ಪತಾಕೆ ತಗೊಂಡು ಹೊರಟೇವೆ ಅವರಿಂದ. ಯಡಿಯೂರಪ್ಪ ಮುಂದೆ ಹೋಗ್ತಾ ಇದ್ರು. ಹೋಗಿ ಎಲ್ಲ ಮಾರಿ ಸರ್ ಸ್ವಲ್ಪ ದೂರ ಉಂಟು, ಅಲ್ಲಿ ಹೋಗಿ ನೋಡುವಾಗ 1.5 ಕಿಲೋಮೀಟರ್ ಅಷ್ಟೇ ಇತ್ತು. 1.5 ಕಿಲೋಮೀಟರ್ ನಡೆಸ್ತೇನೆ ನನಗೆ ಅಂತೇಳಿ ಜೋರು ಬಡಿಸಿಟ್ಟು ಮಾಡಿದ್ರು. ಕಡೆಗೆ ನಾನೇನು ಮಾಡಿ ಸುಮ್ಮನಿದ್ದೆ. 5 ನಿಮಿಷ ಆಯ್ತು ಬೆಂದ ಮೇಲೆ ಹೋಗ್ಲಿಕ್ಕೆ ಎಲ್ಲ ಟೀ ತರಿಸಿ ಕೊಡ್ಲಿ ಅಂತ. ಅಂದ್ರೆ ಅವರ ಕೋಪ ಸಿಟ್ಟುಗಳಿಗೆಲ್ಲ ಮತ್ತೆ ಖುಷಿಗಳಿಗೆಲ್ಲ ವ್ಯವಸ್ಥೆಗಳೇ ಇಲ್ಲ. ಹಾಗಾಗಿ ಅವ್ರ ಬಗ್ಗೆ ಯಾರಾದ್ರೂ ದೀರ್ಘ ದ್ವೇಷವೂ ಅಲ್ಲ. ಅವರು ಕೀಗ್ರ ಕೋಪಿ ಹೌದು, ಆದ್ರೆ ತಕ್ಷಣ ಅದನ್ನು ಸರಿಪಡ್ಕೊಳ್ತಾರೆ. ಇದೆಲ್ಲ ಇರುತ್ತೆ ಅವ್ರ ಹತ್ರ. ಅದೊಂದು ಖುಷಿ ನಮಗೆ, ಅವ್ರ ಹಿರಿತನಕ್ಕೆ, ಅವ್ರ ಹೋರಾಟಕ್ಕೆ, ಅವ್ರ ಆರ್ಭಟಕ್ಕೆ ನಾವೆಲ್ಲ ಖುಷಿ ಪಡುವರು. ಆ ಕಾರಣಕ್ಕೆ ಎಲ್ಲ ಗುಣಗಳು ನಮ್ಗೆ ಅವ್ರಲ್ಲಿ ಇಷ್ಟ. ಅಲ್ಲೆಲ್ಲ ನಮಗೂ ಹೋದಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಆದ್ರೆ ಪುನಃ ಇಷ್ಟ ಆಗುತ್ತೆ. ಆ ಕ್ಷಣಕ್ಕೆ ಮಾತ್ರ ಕಷ್ಟ ಆಗ್ತಿತ್ತು, ಬಸ್ ಇಷ್ಟ ಆಗುತ್ತೆ. ನಿಮ್ಗೆ ಯಡಿಯೂರಪ್ಪ ಅವರು ನಿಮ್ಮ ಭೇಟಿ ಸುಮಾರು ಸಲ ಆಗಿರುತ್ತೆ. ಯಾವ್ದಾದ್ರು ಇನ್ಸಿಡೆಂಟ್ ಅಂದ್ರೆ ನೀವು ಎಲ್ಲೋ ಶೇರ್ ಮಾಡ್ಕೊಳ್ಳದೆ ಇರುತ್ತದ್ದು, ಅಂದ್ರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಪೊಲಿಟಿಕಲ್ ಅಲ್ಲ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಗಿದ್ದೆ. ಸದಾನಗೌಡ ಚುನಾವಣೆ ನಿಂತಿದ್ರು ಅಲ್ಲಿ ಉಡುಪಿಯಲ್ಲಿ ಪಾರ್ಲಿಮೆಂಟಿಗೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೂಡಲೇ ಬರಬೇಕಂತ ಫೋನ್ ಬಂತು. ನಾನು ಓಡಿದೆ ಸೀದಾ ಅವ್ರ ಮನೆ ಹತ್ರ ನಿಂತ್ಕೊಂಡೆ. ಮನೆಗೆ ನಾನು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅಂತ ಹೇಳಿದೆ. ಪೊಲೀಸ್ 2-3 ಸತಿ ನೋಡಿ ನನ್ನ ಕೊಡಬಿಟ್ಟ. ಕಡೆಗೆ ಅಲ್ಲಿ ಹೊರ ಬರ್ತಾ ಇದ್ರು, ನಾನು ನೋಡಿದ್ರು, ಬಾ ಒಳಗೆ ಅಂತೇಳಿ ಕರೆದು. ಅಂದ್ರೆ ಯಡಿಯೂರಪ್ಪನವರು ನಿಮ್ಮನ್ನ ಫೈಂಡ್ ಔಟ್ ಮಾಡಿದ್ರು, ಪೊಲೀಸರು ಫೈಂಡ್ ಔಟ್ ಮಾಡಿದ್ರು. ಸ್ವಲ್ಪ ಕಷ್ಟ ಅದು. ಈ ಕಡೆಗೆ ಒಳಗೆ ಹೋದೆ. ಒಳಗೆ ಹೋದ ತಕ್ಷಣ ತಿನ್ನು ಅಂತ ಹೇಳಿದ್ರು. ನನಗೆ ಅವ್ರ ಎದುರು ಕಾಫಿ ಕುಡಿಲಿಕ್ಕೆ ಸ್ವಲ್ಪ ಕೈಯೆಲ್ಲ ನಡುಗ್ತಾ ಇರುತ್ತೆ. ಕಡೆಗೆ ಏನೋ ಮಾಡಿ ಒಂದು ಕಾಫಿ ಕುಡಿದೆ. ಕಡೆಗೆ ನೋಡು
ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನೀನು, ಭಿಕಾರಿಯಾಗಿ ಒಬ್ಬರೇ ತಿರ್ಬೇಡ. ಇದೇ ಶಬ್ದ, ಭಿಕಾರಿಯಾಗಿ ಒಬ್ಬರೇ ತಿರ್ಬೇಡ, ಎಷ್ಟೊತ್ತಿಗೆ ನನ್ನ ಕಿಸೆಲ್ ಸ್ವಲ್ಪ ಹಣ ಇರಲಿ ಅಂತೇಳಿ ಒಂದು ಸಣ್ಣ ತೆಗೆದು ನನ್ನ ಕಿಸೆಗೆ ನುಗ್ಸಿಬಿಟ್ಟು, ನನ್ನ ಕಿಸೆಗೆ ನುಗ್ಸಿಬಿಟ್ಟು. ಅಂದ್ರೆ ಯಡಿಯೂರಪ್ಪ ಪಾರ್ಟಿಯನ್ನ ಕಾರ್ಯಕರ್ತರನ್ನ ಕಟ್ಟುವ ರೀತಿ ಅದು. ಆ ಹೇಳಿದ ಮಾತುಗಳು ನನಗೆ ಇವತ್ತು ಕೂಡ ನೆನಪು. ಭಿಕಾರಿಯಾಗಿ ಒಬ್ಬರೇ ತಿರ್ಬೇಡ ಅಂದ್ರೆ 4 ಜನ ಒಟ್ಟಿಗೆ ತಿರುಗಿ ಒಂದು ಕಾರ್ ತಗೊಂಡು ತಿರುಗು, ಮತ್ತೆ ಕಿಸೆಗೆ ಹಣ ಇಲ್ಲದ ಹೊರಗೆ ಹೋಗ್ಬೇಡ ಅಂತ ಹೇಳಿ ನನ್ನ ಕಿಸೆಗೆ ಹಣ, ಕಿಸೆಗೆ ಒಂದಿಷ್ಟು ಒಂದು ಕಟ್ಟು ನನಗೆ ಹಾಕಿದ್ದಿದೆಯಲ್ಲ, ಆ ಕಟ್ಟಿ ಇರುವಂತದಕ್ಕಿಂತ ಹೆಚ್ಚಾಗಿ ಒಬ್ಬ ಕಾರ್ಯಕರ್ತರ ಬಗ್ಗೆ ಅವರಿಗಿರುವ ಕಾಳಜಿ, ಪ್ರೀತಿ, ಅವನ ಮೇಲೆ ಇರುವಂತಹ ವಿಶ್ವಾಸಗಳು, ಅವನ ತಕ್ಷಣ ನಂಬುವಂತ ರೀತಿಗಳು, ಇವೆಲ್ಲವೂ ತುಂಬಾ ಖುಷಿ. ಯಾಕೆಂದ್ರೆ ಈಗಿನ ಕಾಲಘಟ್ಟದಲ್ಲಿ ಈಗ ಯಾವ ಜಿಲ್ಲಾಧ್ಯಕ್ಷನೋ ತಾಲೂಕು ಅಧ್ಯಕ್ಷನೋ ಅವ್ರನ್ನ ಇವ್ರುಗಳಿರ್ತಾರಲ್ಲ ಅಧ್ಯಕ್ಷರುಗಳು, ದೊಡ್ಡ ದೊಡ್ಡ ಲೀಡರ್ಗಳು, ಅವ್ರನ್ನ ಹತ್ತಕ್ಕೆ ಸೇರ್ಸೋದೇ ಕಷ್ಟ ಆಗ್ಬಿಡುತ್ತೆ. ಅಲ್ಲ, ಅವತ್ತು ಪಕ್ಷ ಕಟ್ಟುವಾಗ ನಮ್ಗೆ ಈ ದೊಡ್ಡ ದೊಡ್ಡ ಹೋಟ್ಲಲ್ಲಿ ನಮ್ಮ ಸಮಾವೇಶ ನಡೀತಾ ಇತ್ತು. ಅದೊಂದು ದೇವಸ್ಥಾನದಲ್ಲಿ ನಾವು ಕೂತ್ಕೊಳ್ತೀವಿ, ಇಂಥ ದೇವಸ್ಥಾನ ಬರ್ಬೇಕಂತಿದ್ದೆವು, ನಾವು ಗ್ರಾಮದಲ್ಲಿ ಇರೋದೇ 5 ಜನ, ಹಾಗಾಗಿ ನಮ್ಗೆ ವೇದಿಕೆ ಬೇಡ ಅಂಥದ್ದೆಲ್ಲ ಇತ್ತು. ಆ ಕಾಲದಲ್ಲಿ ಕಷ್ಟ. ಈ ಒಂದ್ ದಿವಸ ಇಡೀ ಊರಿಗೆ ಮೈಕ್ ಅನೌನ್ಸ್ ಮಾಡಿ ಶಂಕರ್ ಮೂರ್ತಿಯವರು ಬರ್ತಾರೆ, ವಿರೋಧ ಪಕ್ಷ ನಾಯಕರು ಬರ್ತಾರೆ ಅಂತ ಹೇಳಿ ನಾನು ಮೈಕ್ ಅನೌನ್ಸ್ ಮಾಡಿದ್ದೆ. ಶಂಕರ್ ಮೂರ್ತಿಯವರು ಬರುವಾಗ ನಾವು 6 ಜನ ಇದ್ದಿದ್ದು. ಆ 6 ಜನರಿಗೆ 1 ಗಂಟೆ ಭಾಷಣ ಮಾಡಿ ಹೋಗಿದ್ರು. ಈ ಶಂಕರ್ ಮೂರ್ತಿಯವರು ಮತ್ತೆ ಯಡಿಯೂರಪ್ಪ, ಈಶ್ವರಪ್ಪ ಎಲ್ಲ ಸಮಕಾಲದವರು. ಅವತ್ತಿನ ದಿವಸಗಳಲ್ಲಿ ಅವ್ರ ಹೋರಾಟ ಆ ರೀತಿ ಇತ್ತು, ಶ್ರಮ ಇತ್ತು, ನಂಬಿಕೆ ಇತ್ತು, ಪರಸ್ಪರ ವಿಶ್ವಾಸ ಇತ್ತು. ಇವತ್ತು ಪಾರ್ಟಿ ಬೆಳೀತಾ 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 ಎಲ್ಲ ಮನೋಸ್ಥಿತಿ ಜನರು ಇರುವುದರಿಂದಾಗಿ ಆ ಗುಣಮಟ್ಟದಲ್ಲಿ ಮತ್ತೆ ಶಕ್ತಿ ಬರಬೇಕು ಅಂತ ಅನಿಸುತ್ತೆ. ಸರ್, ಯಡಿಯೂರಪ್ಪನವರು ತುಂಬಾ ಹೋರಾಟ ಮಾಡಿದ್ದಾರೆ, ಎಸ್ಪೆಷಲಿ ರೈತ ಹೋರಾಟ. ಸೊ ಅದರಲ್ಲಿ ರೈತರು ನಿಜವಾಗ್ಲೂ ಯಡಿಯೂರಪ್ಪನವ್ರನ್ನ ಈ ಕ್ಷಣಕ್ಕೂ ಜ್ಞಾಪಿಸ್ಕೋಬೇಕು, ಇನ್ ಫ್ಯೂಚರ್ ಅಲ್ಲೂ ಜ್ಞಾಪಿಸ್ಕೋಬೇಕು, ಮುಂದೆನೂ ಜ್ಞಾಪಿಸ್ಕೋಬೇಕಂದ್ರೆ ಯಾವ ಒಂದು ಹೋರಾಟ ಇತ್ತು, ಅದರಿಂದ ರೈತರಿಗೆ ಏನೆಲ್ಲ ಆದಾಯ? ಈಗ ಕೇಂದ್ರ ಸರ್ಕಾರ ರೈತರಿಗೆ ಅರ್ಜಿ ಹಾಕದೆ, ಈ ಭಾರತ ದೇಶದಲ್ಲಿ ಅರ್ಜಿ ಹಾಕದೆ ಒಂದು ವಿಡೋ ಪೆನ್ಷನ್ ಬರೋದು ಕಷ್ಟ, ಅರ್ಜಿ ಹಾಕದೆ ಕಿಸಾನ್ ಸಮ್ಮಾನಲ್ಲಿ 6,000 ರೂಪಾಯಿ ಕೊಡುತ್ತೆ ವರ್ಷ. ಯಡಿಯೂರಪ್ಪ ತಕ್ಷಣ ಹೇಳ್ತಾರೆ ಕೇಂದ್ರ ಸರ್ಕಾರ 6,000 ಕೊಡುತ್ತೆ, ನಾನು 4,000 ಕೊಡ್ತೇನೆ ಅಂತೇಳಿ 6,000ಕ್ಕೆ 4,000 ಸೇರಿಸಿ 10,000 ಕಿಸಾನ್ ಸಮ್ಮಾನ ಕೊಡ್ತಾರೆ. ಇದು ಅರ್ಜಿ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ನನಗೆ ನೆನಪಿರುವಂತ 54 ಲಕ್ಷ ಜನರಿಗೆ ಬರುತ್ತೆ. ಈ ಸಿದ್ದರಾಮಯ್ಯ ಕಡಿತ ಮಾಡಿದ್ದಾರೆ, ಆ ವಿಚಾರಗಳು ಬೇರೆ. ಅಂದ್ರೆ ರೈತರ ಪ್ರಶ್ನೆ ಬಂದಾಗ ಯಡಿಯೂರಪ್ಪನಲ್ಲಿರುವ ಸ್ಫೂರ್ತಿ ಮತ್ತೇನು ನಾನು ನೋಡಿಲ್ಲ. ಕರ್ನಾಟಕ ವಿಧಾನಸೌಧದಲ್ಲಿ ಹಸಿರು ಶಾಲೆ ಹಾಕೊಂಡು ಹೋಗಿ ಪ್ರತ್ಯೇಕ ರೈತ ಬಜೆಟ್ ಅನ್ನು ಅವರು ಮಾಡಿಸಿಬಿಡ್ತಾರೆ. ರೈತ ಬಜೆಟ್ ಅನ್ನು ಮಾಡಿಸಿಬಿಡ್ತಾರೆ ಪ್ರತ್ಯೇಕ ರೈತರಿಗೋಸ್ಕರ. ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿವರೆಗೆ ಆ ಕಲ್ಪನೆ ಇರಲಿಲ್ಲ. ರೈತ ಬಜೆಟ್ ಅನ್ನು ಮಂಡಿಸ್ತಾರೆ, ರೈತ ಗೀತೆಯನ್ನು ವಿಧಾನಸೌಧದಲ್ಲಿ ಮುಡಿಸಿಬಿಡ್ತಾರೆ, ರೈತ ಗೀತೆಯನ್ನು ಮುಡಿಸ್ತಾರೆ. ನನಗೆ ಯೋಚನೆ ಬರುವುದು, ನಾನು ಯಾರನ್ನ ಟೀಕೆ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ರೈತ ಬಜೆಟ್ ಅನ್ನು ಹಸಿರು ಶಾಲೆ ಹಾಕೊಂಡು ಹೋಗಿ ವಿಧಾನಸೌಧಕ್ಕೆ ಆ ರೈತರ ಪಡೆಯನ್ನು ನುಗ್ಗಿಸಿ ಆ ವಿಧಾನಸೌಧದೊಳಗೆ ರೈತ ಗೀತೆ ಹಾಡಿಸಿದಂತ ಯಡಿಯೂರಪ್ಪ ಇಲ್ಲಿ ಅದೇ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳುವಂತ ಬೇರೆ ರಾಜಕೀಯ ಪಕ್ಷವರು ಆಡಳಿತ ಇಲ್ಲಿ ರೈತರ ಮಕ್ಕಳು ಅಂತ ಹೇಳಿದರೆ ಮಾಡಿಲ್ಲ ಅದನ್ನ ಇದುವರೆಗೂ. ಯಾವ್ದನ್ನ ಈಗ ಏನ್ ಪ್ರತ್ಯೇಕ ಬಜೆಟ್ ಮಾಡಿದ್ರು ಯಡಿಯೂರಪ್ಪನವರು, ಅದೇ ತರ ಈಗ ದೇವೇಗೌಡರಾಗ್ಲಿ ಆ ಆಲೋಚನೆ ಇರ್ಲಿಲ್ಲ, ಕುಮಾರಸ್ವಾಮಿ ಅವ್ರಿಗಾಗ್ಲಿ ಆ ಆಲೋಚನೆ ಇರ್ಲಿಲ್ಲ. ಬಟ್ ಯಡಿಯೂರಪ್ಪ ಅವ್ರಿಗೆ ಬಂತಲ್ಲ ಆ ಕಲ್ಪನೆ ಆಶ್ಚರ್ಯ ಇಲ್ಲ. ಮತ್ತೆ ಯಾರಾದ್ರೂ ಹೇಳಿಬಿಟ್ರೆ ಅದು ಹೌದಂತ ಹೇಳಿಬಿಟ್ರೆ ಮತ್ತೆ ಅದು ಹಿಂದೆ ಮುಂದೆ ನೋಡೋರಲ್ಲ, ತಕ್ಷಣ ಅನುಷ್ಠಾನ ಮಾಡೋದು ಅವರ ಗುರಿಯಾಗಿತ್ತು. ನಾನು ಈ ಗ್ರಾಮ ಪಂಚಾಯತ್ ಮೆಂಬರ್ ಪರವಾಗಿ ಕೆಲಸ ಮಾಡೋದು. ನಾನು MLC ಆಗಿಸಿದ್ದೆ ಯಡಿಯೂರಪ್ಪನ ಹತ್ರ ಹೋದೆ. ಸರ್, ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಎಲ್ಲ ಬಡವ್ರ ಮಧ್ಯೆ ಕೆಲಸ ಮಾಡೋರು, ಅವರಲ್ಲಿ ಬಡವರು ಇದ್ದಾರೆ, ಬರೀ ಜಾತಿ ಇದ್ದಾರೆ, ಬರೀ ಸಂಘ ಇದ್ದಾರೆ, 94,000 ಗ್ರಾಮ ಪಂಚಾಯತ್ ಸದಸ್ಯರು, 50,000 ಜನ ಮಹಿಳೆಯರು ಇದ್ದಾರೆ ಸರ್, ಅವ್ರಿಗೆ ಒಂದು ಗೌರವಧನ ಅಂತ ಮಾಡಿ ಅಂತ ಹೇಳಿದೆ. ಏನ್ ಗೌರವಧನ ಅಂತ ಹೇಳಿದೆ. ಗೌರವಧನ ಸರ್, ತಿಂಗಳಿಗಿಂತ ಗೌರವಧನ ಅವನಿಗೆ ಅಂತ ಹೇಳಿದೆ. ಏನು ಕೊಡ್ಬೇಕು ಅಂದ್ರೆ ಅದೇನೋ ಅವರಿಗೆ ಸರ್, ಈಗ 8 ಜನ ಇದ್ದಾರೆ ಸರ್, ಅವ್ರಿಗೆ ಒಂದು ತಿಂಗಳಿಗೆ ಒಂದು 500 ರೂಪಾಯಿ ಕೊಡೋ ಸರ್. ಎಷ್ಟಾಗುತ್ತೆ 500 ರೂಪಾಯಿ ಅಂದ್ರೆ 54 ಕೋಟಿ ಆಗುತ್ತೆ. ಎಲ್ಲಿದ್ದವ್ರು ದಾಣ ಹಾಕಿ ಗರಾಡೆ ಮಾಡಿಬಿಟ್ರು. ಸುಮ್ಮನೆ ನಿಂತ್ಕೊಂಡಿದ್ರು. ಹೇಳು ಏನದು ಸರ್, ನಾವು 94,000 ಜನ ಇದ್ದಾರೆ ಸರ್, 50,000 ಜನ 5,000 ಮಹಿಳೆಯರು ಇದ್ದಾರೆ ಸರ್, 24,000 ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇದ್ದಾರೆ ಸರ್, ಹೆಚ್ಚು ಕಡಿಮೆ 6,000 ಜನರಿಗೆ ಅನಕ್ಷರಸ್ಥರು ಸರ್, ಹೆಬೆಟ್ ಆಗೋರು ಸರ್, SC ST ಅಂಗವಿಕಲರಲ್ಲಿ. ಇದಕ್ಕಿಂತ ದೊಡ್ಡ ಪ್ರಜಾಪ್ರಭುತ್ವ ಇಲ್ಲ ಸರ್. ಅದೊಂದು ನಾವು ಮಾಡ್ಬೋದು ಸರ್. ಬಜೆಟ್ ಅಲ್ಲಿ ಘೋಷಣೆ ಮಾಡಿ 54 ಕೋಟಿ ಎಲ್ಲಿ ತರೋದು ಕಡೆ ಹೇಳ್ದೆ, ತಗೊಳ್ಳೋದಲ್ಲ ಹೇಳ್ಕೊಡುತ್ತೆ. ಈಗ ಬಯಲು ಯಾಕೆ ಸುಮ್ಮನೆ ನಾನು ಕೈ ಮುಗ್ದು ಬಂದೆ. ಆಗೋದಲ್ಲ ಅಂತ ಹೇಳಿ ನಾನು ಕೈ ಮುಗ್ದು ಇದೆಲ್ಲ ಆಗುತ್ತೆ ಅಂತ ಕೈ ಮುಗ್ದು ಬಂದೆ. 2 ದಿವಸ ಬಿಟ್ಟು ಬಜೆಟ್ ಅಲ್ಲಿ 27 ಕೋಟಿ ರೂಪಾಯಿ ಇಟ್ಟು 94,000 ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನ ಅಂತೇಳಿ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಮಾಡಿದ್ದಾರೆ. ಅದನ್ನ ನೋಡಿ ಬೇರೆ ರಾಜ್ಯ ಮಾಡ್ತಾರೆ. ಮೊದಲು ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ
94,000 ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನ ಅನ್ನುವಂಥ ಶಬ್ದವನ್ನು ತಂದಿರೋದು ಅದು ಯಡಿಯೂರಪ್ಪ. ಈಗ ಅದ್ ನಂತರ ನಮ್ಮ ಸರ್ಕಾರದಲ್ಲಿ 500 ಮಾಡಿದೆ ನಾವು. ಎಚ್ ಕೆ ಪಾಟೀಲ್ ಬಂದು ಅವ್ರ ಹತ್ರ ಮಾತಾಡಿ ಅವರು 1,000 ಮಾಡಿದ್ರು. ಈಗ ಅದು ಮೊನ್ನೆ ನಮ್ಮ ಬೊಮ್ಮಾಯಿ ಸರ್ಕಾರ ಬಂದಾಗ 2,000 ಮಾಡಿದೆ. ನಾನೇ ಕೂತು ನಿಂತು ಅವ್ರ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಾಸ್ತಿ ಮಾಡಿದ್ರು, ಉಪಾಧ್ಯಕ್ಷ ಜಾಸ್ತಿ ಮಾಡಿದ್ರು. ಅಂದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ದುಡಿಯುವಂತ ಸಾಮಾನ್ಯ ಜನರಿಗೆ ಇವತ್ತು 2,000 ರೂಪಾಯಿ ತಿಂಗಳಿಗೆ ಸಿಗುತ್ತದೆ ಅಂದ್ರೆ ಬಹಳ ಸಣ್ಣದೇನಲ್ಲ ಅದು. ಅವ್ರಿಗೇನು ಪೆನ್ಷನ್ ಅದಕ್ಕೆ ಸಂಬಂಧ ಇಲ್ಲ. ಇದನ್ನ ಮಾಡಿರುವಂತ ಕಲ್ಪನೆ ಇದೆಯಲ್ಲ, ಇದು ಯಡಿಯೂರಪ್ಪ ಮಾಡಿದ್ರು ಅಂತ ಹೇಳಿಕ್ಕೆ ನಮ್ಗೆಲ್ಲ ಒಂದು ಖುಷಿ. ಇತಿಹಾಸ ಅದನ್ನ ನೆನ್ಪಿಟ್ಕೊಳ್ಳುತ್ತೆ ಅನ್ನೋದು ನಮ್ಮ ಭಾವನೆಗಳು. ಇವತ್ತು ಕೂಡ ಯಡಿಯೂರಪ್ಪ ಅಂದಾಗ ಗ್ರಾಮ ಪಂಚಾಯತ್ ಸದಸ್ಯರು ಸತಿ ಕೈ ತಟ್ಟಿ ಬಿಡ್ತಾರೆ. ಯಾಕಂದ್ರೆ ಆರಂಭ ಮಾಡದೇ ಅವರು ಅಂತ. ಇಂಥ ಯೋಜನೆಗಳು ಯಡಿಯೂರಪ್ಪನಿಗೆ ಮಾತ್ರ ಬರುತ್ತೆ ಅಂತ ನನ್ಗನ್ಸುತ್ತೆ. ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಯಾವುದೇ ಪರ್ಸನಲ್ ಕೆಲಸ ತಗೊಂಡೇ ಹೋಗಿಲ್ಲ ಅನ್ಸುತ್ತಲ್ಲ ಗೌರ್ಮೆಂಟ್ ಅಲ್ಲಿ. ಅಂದ್ರೆ ನಿಮ್ದು ವೈಯಕ್ತಿಕ ಕೆಲಸ ಯಾವ್ದಾದ್ರು ಮಾಡಿಸ್ಕೊಳ್ಳೋದಕ್ಕೆ? ಇಲ್ಲ ಇಲ್ಲ, ನಂದೇನು ಇರ್ಲಿಲ್ಲ. ಇವಾಗ್ಲೂ ಅಷ್ಟೇನೆ ನೀವು? ಇಲ್ಲ ಅಷ್ಟೇ, ನಂದೇನು ನನ್ನ ಸ್ವಂತ ಏನು ಇರ್ಲಿಲ್ಲ. ನಮ್ಮ ಬದುಕಿಗೆ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದವು. ನಾನು ಪಾರ್ಟಿ ತಾಲೂಕು ಪಂಚಾಯತ್ ಸದಸ್ಯ ನನಗೆ ಅವಕಾಶ ಕೊಡ್ತು. ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನನ್ನ ಮಾಡ್ತು. 4 ಸಾರಿ ನನ್ನನ್ನು MLC ಮಾಡ್ತು. 3 ಸಾರಿ ಮಂತ್ರಿ ಮಾಡ್ತು. 2 ಸಾರಿ ವಿರೋಧ ಪಕ್ಷ ನಾಯಕರು ಮಾಡ್ತು. ಹಾಗೆ ಪಾರ್ಟಿ ಈಗ ಪಾರ್ಲಿಮೆಂಟ್ ಸದಸ್ಯ ಇದೆ. ಒಬ್ಬ ಪಂಚಾಯತ್ ಸದಸ್ಯನೊಬ್ಬ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿರುವ ಸಂದರ್ಭದಲ್ಲಿ ಆ ಸದನಕ್ಕೆ ಅವ್ರ ಸದನದಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಆದದ್ದೇನು ಸಣ್ಣದಲ್ಲ. ಹಾಗಾಗಿ ನಂದಿರ್ಲಿ ಏನು ಸ್ವಂತಗಳೇನಿಲ್ಲ, ಎಲ್ಲದೂ ಪಾರ್ಟಿ. ಶ್ರೀನಿವಾಸ ಪೂಜಾರಿ ಅವ್ರದ್ದು ಪಂಚಾಯತಿ ಟು ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಅಲ್ಲಿ ಹೇಗಿದೆ ಸರ್? ನೀವು ಪಂಚಾಯತಿ ಇದ್ದವರು, ಗ್ರಾಮ ಪಂಚಾಯತಿ ಈ ಭಾರತದ ಸಂವಿಧಾನಬದ್ಧವಾದಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಒಂದು ಸರ್ವೋಚ್ಚವಾದಂತ ಸದನ. ಆ ಸದನದಲ್ಲಿ ನರೇಂದ್ರ ಮೋದಿ ಅಂತ ಒಬ್ಬ ದೂರದೃಷ್ಟಿ ಇರುವಂತಹ ನಾಯಕತ್ವದಲ್ಲಿ ಒಳ್ಳೆಯ ಕೆಲಸಗಳಾಗಲಿಕ್ಕೆ ಇದಕ್ಕಿಂತ ಸುವರ್ಣ ಅವಕಾಶಗಳು ಬೇರಿಲ್ಲ. ದೇಶದ ಬಗ್ಗೆ ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ದೊಡ್ಡದು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲೂ ಇದಕ್ಕಿಂತ ದೊಡ್ಡ ಅವಕಾಶಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸೋದು. ಹಾಗಾಗಿ ಪಾರ್ಲಿಮೆಂಟ್ ಅಲ್ಲಿ ಈ ದೇಶದ ಕಾನೂನು, ಈ ದೇಶದ ಕಾಯ್ದೆ, ಈ ದೇಶದ ಒಟ್ಟು ಆರ್ಥಿಕ ವ್ಯವಸ್ಥೆಗಳು, ಈ ದೇಶದ ಭದ್ರತೆ ವ್ಯವಸ್ಥೆಗಳು, ಇದನ್ನೆಲ್ಲವನ್ನ ರೂಪಿಸ್ಲಿಕ್ಕಿರುವಂತ ಪರಮೋಚ್ಚ ಸದನ. ಆ ಸದನದಲ್ಲಿ ಕೆಲಸ ಮಾಡ್ತಾ ಇರುವುದೇ ಅಥವಾ ಸಹಪಂಕ್ತಿಯಲ್ಲಿ ಕೂತ್ಕೊಳ್ಳೋದೇ ನನ್ನಂತ ಸಾಮಾನ್ಯ ಕಾರ್ಯಕರ್ತರಿಗೆ ದೊಡ್ಡ ಅವಕಾಶ ಅಂತ ನಾನು ತಿಳ್ಕೊಂಡೆ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿಯ ರೈಲ್ವೆಗಳ ಬಗ್ಗೆ, ನನ್ನ ಕ್ಷೇತ್ರ ರೈಲ್ವೆಗಳ ಬಗ್ಗೆ, ನನ್ನ ಕ್ಷೇತ್ರ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ, ನನ್ನ ಕ್ಷೇತ್ರದಲ್ಲಿರುವಂತಹ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಒಂದು ಶ್ರಮಿಸಿ ದುಡಿತಾ ಇದ್ದೇನೆ. ನಮ್ಮದೇ ಸರ್ಕಾರ ಇರೋದ್ರಿಂದ, ನಮ್ಮದೇ ಪ್ರಧಾನಿ ಇರೋದ್ರಿಂದ, ನಮ್ಮದೇ ಕೇಂದ್ರ ಮಂತ್ರಿ ಇರೋದ್ರಿಂದ, ಎಲ್ಲರಿಗೂ ನನ್ನ ಬಗ್ಗೆ ಸ್ವಲ್ಪ ಅನುಕಂಪ ಇರೋದ್ರಿಂದ ನನ್ನ ಕೆಲಸ ಬೇಗ ಆಗುತ್ತೆ. ಬೇಗ ಆಗ್ತಾ ಇರೋದು ವಿಷಯ ಇಷ್ಟೇನೆ. ನೀವು ಪರ್ಸನಲ್ ಕೆಲಸ ತಗೊಂಡೋಗಲ್ಲ, ಪಬ್ಲಿಕ್ ಏನ್ ಬೇಕೋ ಅದನ್ನ ಮಾತ್ರ ಬಿಟ್ಟು ನೀವು ಪರ್ಸನಲ್ ಕೆಲಸ ತಗೊಂಡೋಗಲ್ಲ ಕಾರಣ. ಪರ್ಸನಲ್ ಏನಿಲ್ಲ, ಹಾಗಾಗಿ ತಗೊಂಡು ಹೋಗ್ತಿಲ್ಲ. ಚೆನ್ನಾಗಿ ಒಮ್ಮೆ ಟ್ರೈ ಮಾಡಿ ಸರ್. ಇಸ್ಕೊಟ್ಟಿದ್ದೇನೆ ಸಾಕು ನನಗೆ. ಎಸ್ ಸರ್, ಕೊನೆಯದಾಗಿ ಯಡಿಯೂರಪ್ಪನವ್ರ ಬಗ್ಗೆ ನಾಳೆನ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲ ಪೂರ್ವ ಸಿದ್ಧತೆಗಳು ನಡೆಯುತ್ತೆ. ಯಡಿಯೂರಪ್ಪನವರನ್ನ ಅಭಿನಂದಿಸುವುದಂದ್ರೆ ಈ ದೇಶದ ಬಡವರನ್ನ, ದುರ್ಬಲರನ್ನ, ತನ್ನ ಭಾವನೆಗಳನ್ನ ಭಾಷೆಯಲ್ಲಿ ಹೇಳಲಿಕ್ಕೆ ಆಗದಿರುವಂತಹ ಅಸಹಾಯಕರನ್ನ, ಭಾಷೆಯನ್ನ ಬರದೂರದಲ್ಲಿ ಪ್ರಕಟಿಸಲಿಕ್ಕೆ ಆಗದಿರುವಂತಹ ಮುಗ್ಧರನ್ನ, ಒಟ್ಟಾರೆ ಧ್ವನಿ ಇಲ್ಲದಿದ್ದವರನ್ನ ಒಂದು ಗೌರವಿಸಿದಂತ ರೀತಿ. ಯಾವ ಯಡಿಯೂರಪ್ಪ ತನ್ನ 50 ವರ್ಷಗಳ ಜೀವನದ ಪಯಣದಲ್ಲಿ ಬಡವರ ಪರವಾಗಿ, ದುರ್ಬಲರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ಹೋರಾಟ ಮಾಡ್ತಾ ಇದ್ರು, ಅಂತ ಯಡಿಯೂರಪ್ಪನನ್ನು ಗೌರವಿಸ್ತಾರೆ ಅಂದ್ರೆ ಆ ಎಲ್ಲ ವ್ಯವಸ್ಥೆಗಳನ್ನ ಗೌರವಿಸ್ತಾರೆ ಅಂತಲೇ ಅರ್ಥ. ನಾಳಿನ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟದಲ್ಲಿ ನಡೆಯುತ್ತೆ ಮತ್ತು ಎಲ್ಲರೂ ಕೂಡ ಯಡಿಯೂರಪ್ಪನಿಗೆ ಗೌರವ ಸೂಚಿಸುವಂತ ಅವಕಾಶಗಳಾಗುತ್ತೆ. ಈ ಗೌರವದ ಸೂಚನೆಯ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನು ಕೂಡ ತನ್ನ 50 ವರ್ಷಗಳ ರಾಜಕೀಯ ಹೋರಾಟದ ಪಯಣದಲ್ಲಿ ಒಂದು ರೀತಿ ತೃಪ್ತಿಯನ್ನು ಪಡಿತಾರೆ ಅನ್ನೋದು ನನ್ನ ಆಶೆ ಮತ್ತು ಆಶಯ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.